ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾ ಆಫ್ ಡ್ರೆಸ್ಸಿಂಗ್ ಪಿಜನ್ಸ್. ನೀವಿಲ್ಲಿ ನೋಡ್ಬೋದು ನಮ್ಮ ಬಾಸ್ಕೆಟಲ್ಲಿ ಮೇಲ್ಸ್ ಬರ್ಡ್ಸ್ ಇದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ಬರ್ಡ್ಸಿಗೆ ಹೇಗೆ ಡಿವಾರ್ಮಿಂಗ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಡಿವಾರ್ಮಿಂಗ್ ಮಾಡೋದಕ್ಕೆ ನಾನು ನಮ್ಮ ಇಂಡಿಯಾದು ಫಸ್ಟ್ ಪ್ರಾಡಕ್ಟ್ಸ್ ಅನ್ಬೋದು. ಇಂಡಿಯಾದಲ್ಲಿ ಮೊದಲದಾಗಿ ಅದ್ಭುತವಾದಂಥ ಇವು CCI ಟ್ಯಾಬ್ಲೆಟು ಬಂದಿದ್ದಾವೆ. ಇದರಲ್ಲಿ ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಕೂಡ ಸಿಗ್ತವೆ. ಆದರೆ ನಾನು ಈ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಡಿವಾರ್ಮಿಂಗ್ಗೋಸ್ಕರ. ಯಾಕಂದರೆ ಇದು ಮಲ್ಟಿಪಲ್ ಬೆನಿಫಿಟ್ಸ್ ಕೊಡೋಂಥ ಅದ್ಭುತವಾದಂಥ ಪ್ರಾಡಕ್ಟ್ ಆಗಿದೆ. ಈಗ ಟೋಟಲ್ ಆಗಿ 2 ಬಾಕ್ಸ್ ನನ್ನ ಹತ್ರ ಇದ್ದಾವೆ. ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಾನು ಪ್ರತಿಯೊಂದು ಪ್ರೊಸೀಜರು ಈ ವಿಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ಖಂಡಿತ ಈ ವಿಡಿಯೋನ ಪೂರ್ತಿ ನೋಡಿ. ಅದೇ ರೀತಿ ನೀವು ಕೂಡ ಯೂಸ್ ಮಾಡೋದ್ರಿಂದ ಅದ್ಭುತವಾಗಿ ರಿಸಲ್ಟ್ ಇರುತ್ತೆ. ಬರೀ ಬಾಯಿ ಮಾತಲ್ಲ, ಅದು ಹೇಗೆ ರಿಸಲ್ಟ್ ಬರುತ್ತೆ ಅನ್ನೋದು ನಾನು ನೆಕ್ಸ್ಟು ಬರ್ಡ್ಸ್ ಎಲ್ಲವೂ ಡಿವಾರ್ಮಿಂಗ್ ಆದಮೇಲೆ ಅದನ್ನ ನಿಮಗೆ ತೋರಿಸ್ತೀನಿ. ಇದು ಬರೀ ಡಿವಾರ್ಮಿಂಗ್ ಮಾಡೋದಕ್ಕೆ ಬರೀ ರೌಂಡ್ ವಾರ್ಮ್ಸ್ ಒಂದೇ ಅಲ್ಲ, ಟೇಪ್ ವಾರ್ಮ್ಸ್ ಕೂಡ ತೆಗೆಯುವಂಥ ಅದ್ಭುತವಾದಂಥ ಈ ಪ್ರಾಡಕ್ಟ್ ಟೋಟಲ್ ಆಗಿ 4 ರೀತಿಯಲ್ಲಿ ನಮಗೆ ಇದು ಬೆನಿಫಿಟ್ಸ್ ಕೊಡುತ್ತೆ. ಅದಕ್ಕೋಸ್ಕರ CCIE ಟ್ಯಾಬ್ಲೆಟ್ ಅಂತ ಇದು ನಮಗೆ ಕೊಟ್ಟಿದ್ದಾರೆ. ಇದ್ರದ್ದು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನು ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ಹೋಗ್ತಾ ತಿಳಿಸ್ತೀನಿ. ಈಗ ಬನ್ನಿ, ಬರ್ಡ್ಸ್ ಎಲ್ಲವೂ ರೆಡಿ ಆಗಿದ್ದಾವೆ. ಈಗ ಬರ್ಡ್ಸಿಗೆ ನಾನು ಒಂದು ಟ್ಯಾಬ್ಲೆಟ್ನ ಕೊಡ್ತಾ ಇದ್ದೀನಿ. ಇದನ್ನ ಹೇಗೆ ಕೊಡಬೇಕು ಅಂದರೆ, ನಾವು ಕಾಳು ಕೊಡಬಾರ್ದು. ಕಾಳು ಕೊಡೋಕ್ಕಿಂತ ಮುಂಚೆನೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ಬರ್ಡ್ಸಿಗೆ ಒಂದು ಟ್ಯಾಬ್ಲೆಟ್ ಬಾಯಲ್ಲಿ ಹಾಕಿ ಸ್ವಲ್ಪ ನೀರು ಕುಡಿಸ್ಬೇಕು. ಆಮೇಲೆ 1 ತಾಸು ಆದಮೇಲೆ ಬರ್ಡ್ಸಿಗೆ ಫೀಡ್ ಕೊಡಬೇಕು. ಬರ್ಡ್ಸು ಕಾಳೆಲ್ಲ ತಿಂದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ನೀರನ್ನ ಕೊಡಬೇಕು. ಬರೀ ಪ್ಲೇನ್ ವಾಟರ್ ಕೊಟ್ಟರೆ ಸಾಕು. ಇದು ಸಣ್ಣದಾಗಿ ಟ್ಯಾಬ್ಲೆಟು ಎಷ್ಟು ಪವರ್ಫುಲ್ ಆಗಿದೆ, ಎಂಥ ಮಲ್ಟಿಪಲ್ ಬೆನಿಫಿಟ್ಸ್ ಕೊಡೋಂಥ ಪ್ರಾಡಕ್ಟ್ ಆಗಿದೆ ಅನ್ನೋದು ನಾನು ನಿಮಗೆ ಬರೀ ಬಾಯಿ ಮಾತಲ್ಲ ರಿಸಲ್ಟ್ ಮುಖಾಂತರ ತೋರಿಸ್ತೀನಿ. ಈಗ ಬನ್ನಿ, ಈಗ ಟ್ಯಾಬ್ಲೆಟ್ನ ಒಂದೊಂದಾಗಿ ಬರ್ಡ್ಸಿಗೆ ಕೊಡೋಣ. ನಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಮ್ಮ ಬ್ರದರ್ ಮುರಳಿ ಅವರು ಇದ್ದಾರೆ. ಈಗ ಒಂದೊಂದು ಬರ್ಡ್ ಅವ್ರು ಇಟ್ಕೊತಾರೆ. ಆಮೇಲೆ ಡೈರೆಕ್ಟಾಗಿ ಬರ್ಡ್ಸಿಗೆ ಕೊಟ್ಟು ಒಳಗಡೆ ರಿಲೀಸ್ ಮಾಡೋಣ. ನೀವು ಕೂಡ ಇದೇ ರೀತಿ ಬರ್ಡ್ನ ಬಾಸ್ಕೆಟ್ ಒಳಗೆ ಹಾಕಿಟ್ಕೊಳ್ಳಿ. ಯಾವ ಬರ್ಡಿಗೆ ಕೊಟ್ಟಿದ್ದೀರಿ ಅನ್ನೋದು ನಿಮಗೆ ಒಂದು ಲೆಕ್ಕ ಇರುತ್ತೆ. ಯಾವುದೇ ರೀತಿಯಲ್ಲಿ ಡೌಟ್ ಇರಲಂಗೆ ಪ್ರತಿಯೊಂದು ಬರ್ಡಿಗೆ ಈಸಿಯಾಗಿ ಕೊಡ್ಬೋದು. ಈಗ ಬನ್ನಿ, ನಾವು ಸ್ಟಾರ್ಟ್ ಮಾಡೋಣ. ಈಸಿಯಾಗಿ ಬರ್ಡ್ನ ಹ್ಯಾಂಡಲ್ ಮಾಡಬೇಕು. ಮತ್ತು ಯಾವುದೇ ರೀತಿಯಲ್ಲಿ ಬರ್ಡ್ ಕಂಪ್ಲೀಟಾಗಿ ಮೋಲ್ಟಿಂಗ್ನ ಮುಗಿಸಿರ್ಬೇಕು. ಅಕಸ್ಮಾತ್ ಮೋಲ್ಟಿಂಗ್ ಮುಗಿಸಿಲ್ಲ ಅಂದರೆ ಕೊಡೋಕ್ಕೆ ಹೋಗಬೇಡಿ. ಬರ್ಡ್ಸ್ ಎಲ್ಲವೂ ಮೋಲ್ಟಿಂಗ್ ಮುಗಿಸಿರ್ಲೇಬೇಕು. ಯಾಕಂತಂದರೆ ಹೊಸ ರೆಕ್ಕೆ ಬರ್ತಾ ಇರ್ತವೆ. ಆ ಟೈಮಲ್ಲಿ ನಾವು ಡಿವಾರ್ಮಿಂಗ್ ಮಾಡಿದರೆ ಮತ್ತೆ ಬರ್ಡ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ನೋಡ್ಕೋಬೇಕು, ಬರ್ಡ್ ಕಂಪ್ಲೀಟಾಗಿ ಟ್ಯಾಬ್ಲೆಟ್ನ ನುಂಗಿರಬೇಕು. ಆಮೇಲೆ ಬರ್ಡ್ನ ಫ್ರೀಯಾಗಿ ಲಾಫ್ಟ್ ಒಳಗಡೆ ಬಿಟ್ಟು. ಪೂರ್ತಿ ಸಣ್ಣ ಪಟ್ಟಗಳಿದ್ರೆ ಮಾಡೋಕ್ಕೆ ಹೋಗಬೇಡಿ. ಬರ್ಡ್ ಅಡಲ್ಟ್ ಬರ್ಡ್ ಆಗಿರಬೇಕು. CCIE ಇದು ಕ್ಯಾನ್ಕರಿಗೆ, ಕೊಕೊಡೈಸಿಸ್ ಅಂದರೆ ವೀಕ್ ಆಗಿದ್ದರೆ ಮತ್ತು ರೆಕ್ಕೆ ಮೇಲೆ ಹುಳಗಳು, ಇಂಟೆಸ್ಟೈನಲ್ಲಿ ಇನ್ಫೆಕ್ಷನ್ನಿಗೆ ಅದ್ಭುತವಾಗಿ ರಿಸಲ್ಟ್ ತಂದುಕೊಡುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ ಬ್ರೀಡಿಂಗ್ ಬರ್ಡ್ಸಿಗೆ ಡಿವಾರ್ಮಿಂಗ್ ಮಾಡಬೇಕಾಗಿದೆ. ಆಗಲೇ ಮೇಲ್ ಬರ್ಡ್ಸಿಗೆ ಮತ್ತು ಫೀಮೇಲ್ ಬರ್ಡ್ಸಿಗೆ ಮಾಡಿದ್ದೀವಿ, ಟ್ಯಾಬ್ಲೆಟ್ ಹಾಕಿದ್ದೀವಿ. ಈಗ ಬ್ರೀಡರ್ಸಿಗೆ ಒಂದು ಹಾಕ್ಬಿಟ್ಟು ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು. ಈಗ ನಾನು ಈ ರೀತಿ ಕಾರ್ಡ್ಬೋರ್ಡ್ನ ಉಲ್ಟು ಹಾಕಿದ್ದೀನಿ. ಯಾಕಂದರೆ ಯಾವ್ಯಾವ ಬರ್ಡ್ ಆಗಿದ್ದಾವೆ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ, ಕನ್ಫರ್ಮೇಷನ್ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಪರ್ಚೇಸ್ ಕೂಡ ಎಲ್ಲವೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನೀವು ಬರ್ಡ್ಸ್ನ ಮತ್ತೆ ಒಳಗಡೆ ಬಿಡಬೇಕು. ಈಗ ಬನ್ನಿ, ಈಗ ಬ್ರೀಡರ್ಸಿಗೊಂದು ಮಾಡಿಬಿಟ್ಟು ನಾನು ನಿಮಗೆ ರಿಸಲ್ಟ್ ಹೇಗಿದೆ ಅಂತ ಮತ್ತೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಬರ್ಡ್ಸಿಗೆ ಬೆಳಿಗ್ಗೆ ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಹಾಕಿದ್ದೀವಿ. ಈಗಾಗಲೇ ರಿಸಲ್ಟ್ ಭಾಳ ಕಡೆ ಬಂದಿದ್ದಾವೆ. ನಿಮಗೆ ಹತ್ರದಿಂದ ತೋರಿಸ್ತೀನಿ. ಇದಾಗಲೇ ಇಮಿಡಿಯೇಟಾಗಿ ರಿಸಲ್ಟ್ ಬಂದಿದೆ. ಆದರೆ ಸ್ವಲ್ಪ ನಾನು ಡ್ಯೂಟಿಗೆ ಹೋಗಿದ್ದಲ್ಲ, ಹಾಗಾಗಿ ಬಂದು ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಗಲೇ ವಾಮ್ಸ್ ಎಲ್ಲ ಹೊರಗಡೆ ಬಿದ್ದು ಒಣಗೋಗ್ಬಿಟ್ಟಿದ್ದಾವೆ, ಅಷ್ಟು ವಾಮ್ಸ್ ಬಿದ್ದಿದ್ದಾವೆ. ಇಲ್ಲಿ ನೋಡ್ಬೋದು.
ಎಂಥ ಅದ್ಭುತವಾದಂಥ ರಿಸಲ್ಟ್ ಇಲ್ಲಿ ನೋಡ್ಬೋದು. ಆಗಲೇ ಇರುವೆಗಳು ಎತ್ಕೊಂಡು ಹೋಗ್ತಾ ಇದ್ದಾವೆ. ಆಗಲೇ ಎಷ್ಟೊಂದು ಎತ್ಕೊಂಡು ಹೋಗಿದ್ದಾವೆ ಏನೋ ಗೊತ್ತಿಲ್ಲ ಮುಂಚೆನೆ. ಇಲ್ಲಿ ನೋಡಿ ಯಾವ ರೀತಿ ಇದ್ದಾವೆ, ಎಂಥ ಡೇಂಜರ್ ವಾಮ್ಸ್ಗಳು ಒಳಗಡೆ ಇದ್ದವು ಏನೋ ಬರ್ಡ್ಸಿಗೆ. ಈ ರೀತಿ ವಾವ್, ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಕುಪ್ಪೆ ಬಿದ್ದಿದ್ದಾವೆ ಆ ಕಡೆ ಫೀಮೇಲ್ ಲಾಫ್ಟಲ್ಲಿ. ಯಪ್ಪ ಇಲ್ಲಿ ನೋಡಿ ಇನ್ನ ಬದುಕು ಒದ್ದಾಡ್ತಾ ಇದ್ದಾವೆ ನೋಡಿ ಇಲ್ಲಿ ಪರ್ಚ್ ಮೇಲೆ. ಇನ್ನು ಈಗೀಗ ತಾನೇ ಅದು ಡ್ರಾಪಿಂಗ್ ಬಿದ್ದಿದೆ ಅನ್ಸುತ್ತೆ. ಇಲ್ಲಿ ನೋಡಿ ನನಗೆ ಇನ್ನು ಹತ್ತಿರದಿಂದ ನೋಡ್ತಿದ್ರೇನೆ ಮೈ ಎಲ್ಲ ನಡುಗಿ ಬಂದಿದೆ. ನಮ್ಮ ಇಂಡಿಯನ್ ಪ್ರಾಡಕ್ಟ್ ಭೋಪಾಲ್ ಪಿಜನ್ಸ್ ಎಂತ ಅದ್ಭುತವಾಗಿ ರಿಸಲ್ಟ್ ಕೊಟ್ಟಿದೆ ಅನ್ನೋದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಮುಂಚೆ ಎಲ್ಲ ವೆಟೆನರಿ ಮೆಡಿಕಲ್ ಶಾಪಲ್ಲಿ ಭಾಳಷ್ಟು ಆಲ್ಬೂಮರು ಅವು ಇವು ಅಂತೆಲ್ಲವೂ ಯೂಸ್ ಮಾಡಿದ್ದೀವಿ. ಆದರೆ ಈ ಥರ ರಿಸಲ್ಟ್ ಯಾವ ಪ್ರಾಡಕ್ಟ್ ಕೊಟ್ಟಿದ್ದಿಲ್ಲ. ಈ ಭೋಪಾಲ್ ಪಿಜನ್ಸ್ ನೋಡಿ, ಒಂದು ಬರ್ಡ್ ಡ್ರಾಪಿಂಗಲ್ಲಿ ಎಷ್ಟು ವಾಮ್ಸ್ ಇದ್ದಾವೆ ಅಂತ. ಇಲ್ಲಿ ನಾನು ಒಳಗಡೆ ಬಂದಿದ್ದಕ್ಕೆ ಆ ಬೋರ್ಡ್ ಆ ಕಡೆ ಆರೋಯ್ತು. ಬಾಪ್ ರೇ ಬಾಪ್, ಭಾಳ ಹೆಮ್ಮೆ ಆಗುತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೆ. ಅದೇ ರೀತಿ ಖುಷಿ ಕೂಡ ಆಗ್ತಾ ಇದೆ. ಎಷ್ಟು ಬರ್ಡ್ಸು ಫ್ರೀ ಆಗಿರ್ತವೆ ಇನ್ಮೇಲೆ ನೋಡಿ. ಎಲ್ಲೆಲ್ಲೋ ಬಿದ್ದುಬಿಟ್ಟಿದ್ದಾವೆ, ಎಲ್ಲಿ ಬೇಕಾದ್ರೆ ಅಲ್ಲಿ ಸಿಂಗಲ್ 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 ಆಗಿಬಿಟ್ಟಿದ್ದಾವೆ. ನೋಡಿ ಇದ್ರ ನೋಡಿ ಇನ್ನ ಒದ್ದಾಡ್ತಾ ಇದೆ. ಈಗಿನ ಡ್ರಾಪಿಂಗ್, ಈಗ ಜಸ್ಟ್ ಡ್ರಾಪಿಂಗ್ ಬಿದ್ದಿದೆ. ನಮ್ಮ ಅದ್ಭುತವಾದಂಥ ಭೋಪಾಲ್ ಪಿಜನ್ಸ್ ನಮಗೆ ವಂಡರ್ಫುಲ್ ರಿಸಲ್ಟ್ ಕೊಟ್ಟಿದೆ. ಈ ಥರ ಇರೋ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು. ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಪ್ರಮೋಟ್ ಮಾಡಬೇಕು. ಯಾಕಂತಂದರೆ ಇವು ಸ್ಪೆಷಲಿ ಪಾರಿವಾಳಗೋಸ್ಕರ ಅಂತಲೇ ರೆಡಿ ಮಾಡಿರೋದಂಥ ಅದ್ಭುತವಾದಂಥ ಪ್ರಾಡಕ್ಟ್ಸ್. ಇದೊಂದೇ ಅಲ್ಲ, ಭಾಳಷ್ಟು ಪ್ರಾಡಕ್ಟ್ಸ್ ಇದರಲ್ಲಿ ಸಿಗ್ತಾ ಇದ್ದಾವೆ. ಎಲ್ಲವೂ ಯೂಸ್ ಮಾಡೋದ್ರಿಂದ ನಮಗೆ ಮಲ್ಟಿಪಲ್ ಬೆನಿಫಿಟ್ ಸಿಗ್ತವೆ. ಎಲ್ಲಿ ಬೇಕಾದ್ರೂ ಅಲ್ಲಿ ವಾಮ್ಸ್ ಬಿದ್ದಿದ್ದಾವೆ. ಈಗ ಬನ್ನಿ ಆ ಕಡೆ ಫೀಮೇಲ್ ಸೆಕ್ಷನ್ ಮತ್ತು ಮೇಲ್ ಸೆಕ್ಷನಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಬರ್ಡ್ಸ್ದು ಕಂಡೀಷನ್ ಕೂಡ ನೀವು ನೋಡ್ಬೋದು. ಎಲ್ಲವೂ ವಾಮ್ಸಿಂದ ಫ್ರೀ ಆಗಿದ್ದಾವೆ. ಎಷ್ಟು ಫ್ರೆಶ್ ಕಾಣಿಸ್ತಾ ಇದ್ದಾವೆ ಬರ್ಡ್ಸ್ ಅನ್ನೋದು ಕೂಡ ನೋಡಿ. ಯಾವಾಗಲೂ ಒಂದು ಫೀಮೇಲ್ ಇಲ್ಲಿ ಕೂಡುತ್ತೆ. ಯಂಗ್ ಬರ್ಡಲ್ಲೇ ಈ ರೀತಿ ವಾಮ್ಸ್ ಆಗಿರ್ತವೆ. ಭಾಳಷ್ಟು ಜನ ನಮ್ಮ ಬರ್ಡ್ಸಲ್ಲಿ ವಾಮ್ಸ್ ಆಗಲ್ಲ, ನಾವು ಒಳ್ಳೆ ಫುಡ್ ಕೊಡ್ತೀವಿ ಮತ್ತು ಒಳ್ಳೆ ರೀತಿಯಲ್ಲಿ ಸಪ್ಲಿಮೆಂಟ್ಸ್ ಕೊಡ್ತೀವಿ ಅಂತ ಆ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಅದು ಸುಳ್ಳು ಫ್ರೆಂಡ್ಸ್. ಹೊರಗಡೆ ಸ್ವಲ್ಪ ಮಣ್ಣು ತಿಂದರೂ ಕೂಡ ಏನೋ ಒಂದು ರೀತಿಯಲ್ಲಿ ಬರ್ಡಿಗೆ ಇನ್ಫೆಕ್ಷನ್ ಬಂದೇ ಇರುತ್ತೆ. ಆ ಇನ್ಫೆಕ್ಷನ್ ಹೊರಗಡೆ ಹೋಗ್ಬೇಕಂದ್ರೆ ಈ ರೀತಿ ನಾವು ಯೂಸ್ ಮಾಡಲೇಬೇಕಾಗತ್ತೆ. ಇಲ್ಲಿ ನೋಡಿ ಇದು ಕೂಡ ಯಂಗ್ ಬರ್ಡೆ. ಅದರ ಕೆಳಗಡೆ ಇಲ್ಲಿ ನೋಡಿ ಇದು ನಮ್ಮ ಗ್ರಿಜಿಲ್ ಬರ್ಡಿಂದು. ಈಗೆಲ್ಲ ವಾಮ್ಸ್ ಎಲ್ಲ ಬಿದ್ದೋದ್ಮೇಲೆ ನಾವು ಬರ್ಡ್ಸಿಗೆ ಭಾಳ ಹುಷಾರಾಗಿ ನೋಡ್ಕೋಬೇಕು. ಪೂರ್ತಿ ಲಾಫ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಬೆಸ್ಟ್ ಏನಂದರೆ ಲಾಫ್ಟನ್ನು ತೊಳ್ಕೋಬೇಕು. ತೊಳ್ಕೊಂಡ್ರೆ ಮಾತ್ರ ಈ ವೈರಸ್ ಇನ್ಫೆಕ್ಷನ್ ಹೊರಗಡೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ ಅಷ್ಟು ಈಸಿಯಾಗಿ. ಇಲ್ಲಿ ನೋಡಿ ಇಲ್ಲಿ ಕೂಡ ಯಾವ ರೀತಿ ಕಾಣಿಸ್ತಾ ಇದ್ದಾವೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಬಾಪ್ರೆ, ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಬ್ರೀಡರ್ಸಲ್ಲಿ ನಮ್ಮ ಗ್ರಿಜಿಲ್ ಮತ್ತು ಇನ್ನೊಂದು ಬರ್ಡ್ ಇಲ್ಲಿ ಕೂಡುತ್ತೆ ಈ ಮೂಲೆಗೆ. ಇದೊಂದು ಬರ್ಡಲ್ಲಿ ನೋಡ್ರಿ, ಇದು ಇನ್ನು ಜಸ್ಟ್ ರೌಂಡ್ ವಾಮ್ಸ್ ಅಷ್ಟೇ. ಇನ್ನು ನಾಳೆಗೆ ಟೇಪ್ ವಾಮ್ ಕೂಡ ಬರ್ತವೆ. ಭಾಳ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಇದು ಈ ಥರ ರಿಸಲ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಪ್ರತಿ ವರ್ಷ ನಾನು ಬರ್ಡ್ಸಿಗೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಭಾಳಷ್ಟು ಪ್ರಾಡಕ್ಟ್ಸು. ಆದರೆ ಇಂಥ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ. ಒಂದೊಂದು ಬರ್ಡ್ ಕಡೆಯಿಂದನೇ ಇಷ್ಟೆಲ್ಲ ಒಳಗಡೆ
ವಾಮ್ಸ್ ಆಗಿರ್ತೇವೆ ಅಂದರೆ ಖಂಡಿತ ನಾವು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕು. ಅದೇ ರೀತಿ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಒಂದು ನಿರ್ಧಾರ ಕೂಡ ತಗೊಂಡೇಬೇಕು ನಾವು. ಇನ್ನು ನಾಳೆಗೆ ಟೇಪ್ ವಾಮ್ ಕೂಡ ಬರೋ ಸಾಧ್ಯತೆ ಕೂಡ ಇರುತ್ತೆ. ಇದು ಬರೀ ರೌಂಡ್ ವಾಮ್ಸ್ ಬಂದಿದ್ದಾವೆ. ಕೆಲವೊಂದು ಬಾಡಿ ಕೂಡ ಟೇಪ್ ವಾಮ್ ಆಗಿರುತ್ತೆ. ಅವಕ್ಕೆ ಸ್ವಲ್ಪ ನಾವು ಕಾಳು ಕೊಟ್ಟು ನೀರು ಕೊಟ್ಟಿರ್ತೀವಲ್ಲ, ಅದು ಲೋಡ್ ಬಿದ್ದಾದ್ಮೇಲೆ ಅದು ಡ್ರಾಪಿಂಗ್ ಮುಖಾಂತರ ನೆಕ್ಸ್ಟ್ ಡೇ ಬೆಳಿಗ್ಗೆ ಬರುತ್ತೆ. ಇದು ಬರೋ ವಾಮ್ಸು ಇಂಟೆಸ್ಟೈನಲ್ಲಿ ಇರೋದು ಬಂದ್ಬಿಡುತ್ತೆ ಹೊರಗಡೆ. ಆರಾಮಾಗಿ ಧೈರ್ಯವಾಗಿ ಯೂಸ್ ಮಾಡಿ ಫ್ರೆಂಡ್ಸ್. ಈ ರೀತಿ ರಿಸಲ್ಟ್ ಭೋಪಾಲ್ ಪಿಜನ್ಸ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಎದೆ ತಡ್ಕೊಂಡು ನಮ್ಮ ಇಂಡಿಯಾಗೆ ಪ್ರೌಡ್ ಆಫ್ ಭೋಪಾಲ್ ಪಿಜನ್ಸ್ ಅನ್ಬೋದು. ಅದ್ಭುತವಾಗಿ ನಮ್ಮ ಇಂಡಿಯಾದಲ್ಲಿ ಮತ್ತೊಮ್ಮೆ ಈ ಪ್ರಾಡಕ್ಟ್ಸು ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದಾವೆ ಅನ್ನೋದು ನಮ್ಮ ಲಾಫ್ಟ್ ಮುಖಾಂತರ ನೀವು ಇಲ್ಲಿ ಮಾಹಿತಿನ ಪಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ಬರ್ಡ್ಸಿಗೆ ಡಿವಾರ್ಮಿಂಗ್ ಮುಗಿಸ್ಕೊಳ್ಳಿ. ಚೆನ್ನಾಗಿ ಡಿವಾರ್ಮಿಂಗ್ ಆದಮೇಲೆ ಬರ್ಡ್ಸ್ನ ಭಾಳ ಸೇಫಾಗಿ ನೋಡ್ಕೋಬೇಕಾಗತ್ತೆ. ಮತ್ತು ಈ ಡಿವಾರ್ಮಿಂಗ್ ಮುಗ್ದಾದ್ಮೇಲೆ ಬುಲ್ಕೋಬಿಟ್ ಕೊಡಿ. ಇದರಲ್ಲಿ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ. ಬರ್ಡ್ಸ್ ಇಂಟೆಸ್ಟೈನ್ ಫ್ರೀ ಆಗುತ್ತೆ ಮತ್ತು ಆರೋಗ್ಯವಾಗಿರುತ್ತೆ. ಹೆಲ್ತಿಯಾಗಿ ಕಂಡೀಷನಿಗೆ ತಗೊಂಬರೋದಕ್ಕೆ ಆ ಬುಲ್ಕೋಬಿಟ್ ಭಾಳ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ರೆಗ್ಯುಲರಾಗಿ ಬರ್ಡ್ಸಿಗೆ ಮಲ್ಟಿವಿಟಮಿನು ಒಂದು ವಾರ ಆದಮೇಲೆ ಲಿವರ್ ಟಾನಿಕ್ ಕೊಡಿ. 100% ಬರ್ಡ್ಸು ಇನ್ನೂ ಹೆಲ್ತಿಯಾಗಿ ಇರ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಡಿವಾರ್ಮಿಂಗ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸ್ಟೇ ಟ್ಯೂನ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.